ಎಲ್ಲ ಭಾಗದಲ್ಲಿ ಯಾವ ರೀತಿ ಮುಸ್ಲಿಮ್ಸ್ ಎಲ್ಲ ಫಿಶ್ ಫ್ರೈ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಮೊದಲಿಗೆ ಮನೆಯಲ್ಲೇ ಮಾಡಿರುವಂತಹ ಖಾರದ ಪುಡಿ 2 ಟೀ ಸ್ಪೂನು, 1/4 ಚಮಚ ಅರಿಶಿನ, ಚಮಚದಷ್ಟು ಉಪ್ಪು ಬೇಕಾದ್ರೆ ಆಮೇಲೆ ಹಾಕೋಣ, ನಿಮಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ. ಮತ್ತು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದ್ರ ಜೊತೆಗೆ ಹುಣಸೆ ಹುಳಿನ ಒಂದು ಬೌಲಿಗೆ ಹಾಕಿ ಚೆನ್ನಾಗಿ ನೆನೆಸ್ಕೋಬೇಕು. ಉಪ್ಪು, ಖಾರ ಮತ್ತೆ ಹುಳಿ ಸರಿ ಪ್ರಮಾಣದಲ್ಲಿದ್ದಾಗ ಮಾತ್ರ ಫ್ರೈ ತುಂಬಾ ಚೆನ್ನಾಗಿ ಬರುತ್ತೆ. ಹುಣಸೆ ಹುಳಿನ ಹಾಕೊಂಡಿದ್ದೀನಿ. ಇಷ್ಟಿರ್ಲಿ, ಎಲ್ಲ ಹದವಾಗಿ ಚೆನ್ನಾಗಿದೆ, ಕರೆಕ್ಟ್ ಆಗಿ ಬಂದಿದೆ. ಇವಾಗ ಮೀನನ್ನ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಅಲ್ಲದೆ ಬಳೆ ಹಾಕಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಒಳಗೆಲ್ಲ ಹೋಗುತ್ತೆ. ಈ ರೀತಿ ಮಸಾಲೆಗಳನ್ನ ಹಾಕೋಬೇಕು. ಇದ್ರೊಳಗೆಲ್ಲ ಈ ರೀತಿ ಚೆನ್ನಾಗಿ ಓಪನ್ ಮಾಡ್ಬಿಟ್ಟು ಚೆನ್ನಾಗಿ ಹಾಕ್ಬೇಕು ಮಸಾಲ. ಮತ್ತೆ ಈ ರೀತಿ ಮಾಡ್ಕೊಂಡು ಸ್ವಲ್ಪ ಬೆಂಡ್ ಮಾಡ್ಕೊಂಡು ಈ ರೀತಿ ಎಡ್ಕೊಳ್ಳೋದ್ರಿಂದ ಒಳಗೇನು ಮಸಾಲ ಹೋಗಿರುತ್ತೆ. ಮಸಾಲ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಫ್ರಿಡ್ಜ್ ಅಲ್ಲಿ ಇಟ್ಟರೆ ಚೆನ್ನಾಗಿ ಮಸಾಲ ಎಳ್ಕೊಳ್ಳುತ್ತೆ. ಆಮೇಲೆ ಚಂದ ಮಾಡಿ ಬಾಳೆ ಎಲೆ ಇಟ್ಬಿಟ್ಟು ಫ್ರೈ ಮಾಡ್ಕೋಬೇಕು. ನಾನು ಯೂಶಲಿ ಮೀನ್ ಫ್ರೈ ಮಾಡ್ಬೇಕಾದ್ರೆ ತೆಂಗಿನೆಣ್ಣೆ ಬಳಸ್ತೀನಿ. ತೆಂಗಿನೆಣ್ಣೆ ಮತ್ತೆ ಬಾಳೆ ಎಲೆ ಯೂಸ್ ಮಾಡಿ ಮೀನ್ ಫ್ರೈ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಈ ರೀತಿಯಾಗಿ ಮಸಾಲ ಹಾಕೋಬೇಕು. ಇದನ್ನ ಹೀಗೆ ನಾನು ಫ್ರಿಡ್ಜಲ್ಲಿ ಇಡ್ತೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.